ಹಾಯ್ ಹಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. So actually in this series we are discussing about basic concepts which are necessary for all the levels. ಯಾವುದೇ ಗ್ರೇಡ್ ಆಗಿರಲಿ, ಎಲ್ಲ ಗ್ರೇಡ್ಗೂ ತುಂಬಾನೇ ಬೇಸಿಕ್ ಆಗಿ ಗೊತ್ತಿರಬೇಕಾಗಿರೋ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಇನ್ ದ ಪ್ರೀವಿಯಸ್ ಸೆಷನ್ ವಿ ವರ್ ಡಿಸ್ಕಸಿಂಗ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಲೆವೆಲ್ಸ್ ಆಫ್ ಕ್ಲಾಸಿಫಿಕೇಶನ್, ಕಿಂಗ್ಡಮ್ಸ್, ಜೊತೆಗೆ ಪ್ಲಾಂಟ್ಸ್ ಅಂಡ್ ಅನಿಮಲ್ ಕ್ಲಾಸಿಫಿಕೇಶನ್ ಬಗ್ಗೆ ತಿಳ್ಕೊಂಡಿದ್ದು. ಅಂಡ್ ಇನ್ ದಿಸ್ ಸೆಷನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಸೆಲ್ ಬಗ್ಗೆ ತಿಳ್ಕೋಣ. ಆಸ್ ದ ನೇಮ್ ಇಂಡಿಕೇಟ್ಸ್, ದ ಸ್ಟೋರಿ ಆಫ್ ಎ ಸೆಲ್. ಒಂದು ಸೆಲ್ ಇದೆ. ಸೆಲ್ ಅಂತ ಹೇಳಿದ್ರೆ ವಿ ಯೂಸ್ ಟು ಕಾಲ್ ಇಟ್ ಎಸ್ ಎ ಜೀವಕೋಶ ಇನ್ ಕನ್ನಡ, ಜೀವಕೋಶ. ಸೊ ಅದ್ರೊಳಗಡೆ ಆರ್ಗನೆಲ್ಸ್ ಯಾವುದು, ಫಸ್ಟ್ ಡಿಸ್ಕವರ್ ಮಾಡಿದ್ಯಾರು, ಯಾವ ಕಾಂಪೋನೆಂಟ್ಸ್ಗಳಿರುತ್ತೆ, ಸೊ ಎಲ್ಲ ತಿಳ್ಕೊಬೇಕು. ಆ್ಯಂಡ್ ದಿಸ್ ಈಸ್ ಫಾರ್ 9th and 10th ಅಂತ ಮಾತ್ರ ಅನ್ಕೊಬೇಡಿ. ದಿಸ್ ಇಸ್ ಆಲ್ಸೋ ಫಾರ್ ಹೈಯರ್ ಕ್ಲಾಸಸ್. ನಮಗೆ ಬೇಸಿಕ್ ಅಂತ ಹೇಳಿದ್ರೆ ಬಯಾಲಜಿ ಅಂದ ತಕ್ಷಣ ನಮಗೆ ಗೊತ್ತಿರಬೇಕಾಗಿರೋ ವರ್ಡ್ ಸೆಲ್ ಅಂತ. Okay, so without wasting time, let's get started. What are the topics we are going to discuss in this session? So that is history of a cell. Okay, history ಅಂದ್ರೆ ಫಸ್ಟ್ ಯಾವ ತರ ಡಿಸ್ಕವರ್ ಆಯಿತು, ಯಾವ ತರ ಫಾರ್ಮ್ ಆಯಿತು ಅಂತ ತಿಳ್ಕೊಳ್ಳೋದು ಬೇಡ. ಓಕೆ, ದಟ್ ಕಮ್ಸ್ ಅಂಡರ್ ಕೆಮಿಕಲ್ ಎವಲ್ಯೂಷನ್. ಸೊ ಅದಾದ್ಮೇಲೆ ಕೆಮಿಕಲ್ ಎವಲ್ಯೂಷನ್ ಆದಮೇಲೆ ನಂಬರ್ ಆಫ್ ವಾಟ್ ಈಸ್ ದಟ್ ಪಿಗ್ಮೆಂಟ್ಸ್, ಪ್ರೋಟೀನ್ಸ್, ಜೆನೆಟಿಕ್ ಮೆಟೀರಿಯಲ್ಸ್ ಫಾರ್ಮ್ಡ್, ಎಲ್ಲ ಫಾರ್ಮ್ ಆಗುತ್ತೆ. ಸೊ ಅದಾದ್ಮೇಲೆ ಸೆಲ್ ಫಾರ್ಮ್ ಆಗೋದು. ನೆಕ್ಸ್ಟ್ ಟೈಪ್ಸ್ ಆಫ್ ಸೆಲ್ಸ್ಗಳಲ್ಲಿ ಎಷ್ಟು ಥರ ಟೈಪ್ಗಳಿರುತ್ತೆ. ಸೊ ನಮ್ಮ ಬಾಡಿಗೆ ಬಂದ್ರೆ ಬೇಕಾದಷ್ಟು ಟೈಪ್ಸ್ಗಳಿರುತ್ತೆ. ಆದರೆ ಮೇಯ್ನ್ ಆಗಿ ನಾವು ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್, ಪ್ರೊಕ್ಯಾರಿಯೋಟ್, ಯೂಕ್ಯಾರಿಯೋಟ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕಾಂಪೊನೆಂಟ್ಸ್ ಆ್ಯಂಡ್ ಸೆಲ್ ಆರ್ಗನೆಲ್ಸ್. ಈ ಸೆಲ್ಲಲ್ಲಿ ಎಷ್ಟು ಆರ್ಗನೆಲ್ಸ್ಗಳಿದೆ, ಓಕೆ, ಮತ್ತೆ ಕಾಂಪೊನೆಂಟ್ಸ್ ಏನಿದೆ ಅಂತ ತಿಳ್ಕೊಬೇಕು. ಓಕೆ, ಸೊ ದ ವೆರಿ ಫಸ್ಟ್ ಕಾನ್ಸೆಪ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ ಆಫ್ ಅ ಸೆಲ್. ಬಿಫೋರ್ ದಟ್ ಯು ಮಸ್ಟ್ ನೋ ದ ಮೀನಿಂಗ್ ಆಫ್ ಅ ಸೆಲ್. ಸೆಲ್ದು ಮೀನಿಂಗ್ ಗೊತ್ತಿರಬೇಕು. ಓಕೆನಾ? ವಾಟ್ ಈಸ್ ಸೆಲ್? ನಮಗೆ ಡೆಫಿನೇಷನ್ ಬರೀಬೇಕು ಅಂತ ಹೇಳಿದ್ರೆ ಒಂದೇ ವರ್ಡ್ ನೆನಪಿಗೆ ಬರೋದು, ಸೆಲ್ ಇಸ್ ಎ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಐ ಆಮ್ ರೈಟಿಂಗ್ ಹಿಯರ್. ಸೊ ವಾಟ್ ಈಸ್ ಸೆಲ್? Cell is a structural and functional unit of functional unit of what? Unit of living organisms. See here, we can use another word that's nothing but fundamental unit of living organisms. ನೀವು ಹೈಯರ್ ಕ್ಲಾಸ್ಗಳಿಗೆ ಹೋದಾಗ ಕ್ಲಾಸ್ 11ನಲ್ಲಿ ಒಂದು ಚಾಪ್ಟರ್ ಇದೆ ಇದ್ರ ಬಗ್ಗೆ. ಓಕೆ, ದ ಸೆಲ್ ಯೂನಿಟ್ ಆಫ್ ಲೈಫ್, ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂತ ಇಲ್ಲೂ ಕೂಡ ತಿಳ್ಕೊಳ್ತೀರಾ. ಓಕೆ, ಸೊ ಅದೇ ಥರ ಇಲ್ಲಿ ವಾಟ್ ವಿ ಆರ್ ಸೇಯಿಂಗ್, ದ ಸೆಲ್ ಇಸ್ ಅ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಕಾಂಪೊನೆಂಟ್ಸ್ಗಳು ಯಾವುದು, ಅದ್ರ ಫಂಕ್ಷನ್ ಏನು, ಅದನ್ನ ಡೀಟೇಲ್ಡ್ ಆಗಿ ನೀವು ಹೈಯರ್ ಕ್ಲಾಸಲ್ಲೂ ಕೂಡ ತಿಳ್ಕೊಳ್ತೀರಾ. ಇಲ್ಲಿ ಯಾವ ಆರ್ಗನೆಲ್ಸ್ ಇರುತ್ತೆ ಅಂತ ತಿಳ್ಕೋಣ. ಓಕೆ, ಸೊ ದಟ್ಸ್ ದ ಸೆಲ್. ನೆಕ್ಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಲ್ ಆಕ್ಚುಲಿ? ಓಕೆ, ಇದು ಡೆಫಿನೇಷನ್ ಆಯಿತು. ಮೀನಿಂಗ್ ಅಂತ ಬಂದಾಗ ನಾವು ಕನ್ನಡದಲ್ಲಿ ಜೀವಕೋಶ ಅಂತ ಹೇಳ್ಬಿಡ್ತೀವಿ. ಬಟ್ ಅದನ್ನು ಯಾಕೆ ಸೆಲ್ ಅಂತ ಹೇಳಿದ್ರು? ಓಕೆ, ವೆನ್ ರಾಬರ್ಟ್ ಹುಕ್ ಅಬ್ಸರ್ವ್ಡ್ ಎ ವುಡನ್ ಕಾರ್ಕ್ ಅಂಡರ್ ದ ಮೈಕ್ರೋಸ್ಕೋಪ್. ಆವಾಗ ಮೈಕ್ರೋಸ್ಕೋಪ್ ಡಿಸ್ಕವರ್ ಆಗಿರಲಿಲ್ಲ. ಬಟ್ ಅವಾಗ ಏನೇನು ಯೂಸ್ ಮಾಡ್ತಾ ಇದ್ರು? ಮ್ಯಾಗ್ನಿಫೈಡ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಭೂತ ಕನ್ನಡಿ ಅಂತ ಹೇಳ್ತೀರಿ ನೋಡಿ ಅದು. ಸೊ ಹಿ ಅಬ್ಸರ್ವ್ಡ್ ದ ವುಡನ್ ಕಾರ್ಕ್ under the magnified lens and he observed many small compartments. ಆ ಸ್ಮಾಲ್ ಕಂಪಾರ್ಟ್ಮೆಂಟ್ಸ್ಗಳಿಗೆ he used to call them as a cell. ಸೊ ಹಾಗಿದ್ರೆ ಸೆಲ್ ಅಂತ ಹೇಳಿದ್ರೆ ಏನು? These are the little rooms. You know that. ಈಗ ಕಾಮನ್ ಆಗಿ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಸೆಲ್ ಅಂತ ಇರುತ್ತೆ. ಸೆಲ್ ಅಂತ ಹೇಳಿದ್ರೆ ಒಂದು ಚಿಕ್ಕ ಕೋಣೆ, ಒಂದು ಲಿಟಲ್ ರೂಮ್ ಅಂತ ಅರ್ಥ. ಸೊ ದೀಸ್ ಆರ್ ದ ಲಿಟಲ್ ರೂಮ್ which are present in all living organisms having number of living components. because to living components ಗಳಿರುತ್ತೆ. ಸೊ ಯಾವ ಕಾಂಪೊನೆಂಟ್ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಹಾಗಿದ್ರೆ these are called little rooms having number of living component. As I said, those living components are commonly called organelles. Okay, so all cells are division of laborer, means they perform different activities. ಇದ್ರೊಳಗಡೆ ಇರೋ ಒಂದೊಂದು ಆರ್ಗನೆಲ್ಸು ಕೂಡ ಬೇರೆ ಬೇರೆ ಫಂಕ್ಷನ್ ಮಾಡ್ತಾ ಇರುತ್ತೆ. ದಾಟ್ಸ್ ವೈ ವಿ ಆರ್ ಅಲೈವ್, ದಾಟ್ಸ್ ವೈ ವಿ ಆರ್ ಸರ್ವೈವ್. ನಾವು ಬದುಕಿರೋ ಕಾರಣ ಏನಂತ ಹೇಳಿದ್ರೆ ಈ ಎಲ್ಲ ಆರ್ಗನೆಲ್ಸ್ಗಳು ಬೇರೆ ಬೇರೆ ಫಂಕ್ಷನ್ಗಳನ್ನ ಮಾಡ್ತಾ ಇರುತ್ತೆ. ಆಲ್ ಟುಗೆದರ್ ದ ಮೇಕರ್ಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಅದರ್ ಆರ್ಗ್ಯಾನಿಸಮ್ಸ್ ಆಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಲಿವಿಂಗ್ ಆಗಿ ಮಾಡಿದೆ. ಓಕೆ,
ಸೊ ಅದು ಸೆಲ್ ಆಯಿತು. ಸೊ ಅದೇ ಥರ ನಾವು ಇವಾಗ ಹಿಸ್ಟ್ರಿಗೆ ಬಂದರೆ, ಅಂದರೆ ಯಾರು ಡಿಸ್ಕವರ್ ಮಾಡಿದ್ರು, ಯಾವ ಥರ ಮಾಡಿದ್ರು ಅಂತ ಹೇಳಿದ್ರೆ, ಫಸ್ಟು ರಾಬರ್ಟ್ ಹುಕ್ ಬರ್ತಾರೆ. ಸೊ ಹೂ ಡಿಸ್ಕವರ್ಡ್ ದ ಸೆಲ್? ಸೊ ಆ್ಯಕ್ಚುಲಿ ವಿ ಆರ್ ರೈಟಿಂಗ್ ಹಿಯರ್ ದ ಸೆಲ್ ವಾಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಹುಕ್. ಫಸ್ಟ್ ರಾಬರ್ಟ್ ಹುಕ್ ಅದನ್ನು ಡಿಸ್ಕವರ್ ಮಾಡ್ತಾರೆ. ಓಕೆನಾ? ಆ್ಯಂಡ್ ರಿಮೆಂಬರ್, ರಾಬರ್ಟ್ ಹುಕ್ ಡಿಸ್ಕವರ್ ಮಾಡಿದ್ದು ಸೆಲ್ನ. ಆದರೆ ಯಾವ ಸೆಲ್ ಅದು? ಇಟ್ ವಾಸ್ ಎ ಡೆಡ್ ಸೆಲ್ ಬಿಕಾಸ್ ಹಿ ಅಬ್ಸರ್ವ್ಡ್ ದಟ್ ಇನ್ ಎ ವುಡನ್ ಕಾರ್ಕ್. ಸೊ ಆ್ಯಕ್ಚುಲಿ ವೆನ್ ಹಿ ಅಬ್ಸರ್ವ್ ವುಡನ್ ಕಾರ್ಕ್ ಅಂಡ್ ಮ್ಯಾಗ್ನಿಫೈಡ್ ಲೆನ್ಸ್ ನೋಡಿದಾಗ, ಸೊ ಬರಿತಾ ಇದ್ದೀನಿ ಇಲ್ಲಿ ಇವಾಗ, ಮ್ಯಾಗ್ನಿಫೈಡ್ ಲೆನ್ಸ್ ಅಂತ ಹೇಳಿಬಿಟ್ಟು ಮ್ಯಾಗ್ನಿಫೈಡ್ ಲೆನ್ಸ್ ಅಲ್ಲಿ ನೋಡ್ತಾರೆ. ಆ್ಯಂಡ್ ಈ ಅಬ್ಸರ್ವ್ಡ್ ದೀಸ್ ಮೆನಿ ಲಿಟಲ್ ರಿಂಗ್ಸ್. ನೋಡ್ತೀರಾ ಇಲ್ಲಿ ಎ ಮತ್ತು ಬಿ ಅಂತ ಮೆನ್ಷನ್ ಮಾಡಿದ್ದಾರೆ, ಅದು ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ. ಓಕೆ, ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಸೆಲ್, ದಿಸ್ ಇಸ್ ದ ಎಕ್ಸಾಕ್ಟ್ ಇಮೇಜ್ ಹಿ ಹ್ಯಾವ್ ಟೇಕನ್. ಓಕೆ, ಆ್ಯಂಡ್ ಹಿಯರ್ ಮೆನಿ ಸ್ಮಾಲ್ ಲಿಟಲ್ ರೂಮ್ಸ್ ಆರ್ ಪ್ರೆಸೆಂಟ್, ರೈಟ್? ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಸೆಲ್ಸ್. ಈ ಕಂಪಾರ್ಟ್ಮೆಂಟ್ಗಳಿಗೆ ಅವರು ಸೆಲ್ಸ್ ಅಂತ ಹೇಳ್ತಾರೆ. ಓಕೆ, ಹಿ ಡಿಸ್ಕವರ್ಡ್ ದ ಸೆಲ್ ಇನ್ ದ ಇಯರ್ 1965. 1965 ಅಲ್ಲಿ ಸೆಲ್ ಅನ್ನು ಡಿಸ್ಕವರ್ ಮಾಡ್ತಾರೆ. ಹೂ ವಾಸ್ ದಟ್? ರಾಬರ್ಟ್ ಹುಕ್. ಬಟ್ ಇಟ್ ವಾಸ್ ಎ ಡೆಡ್ ಸೆಲ್. ಅದು ಡೆಡ್ ಸೆಲ್ ಆಗಿರುತ್ತೆ. ಸೊ ಆದರೂ ಕೂಡ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾರೆ ಅವರು. ಆ್ಯಂಡ್ ಹಿ ಕಮ್ ಟು ನೋ ದಟ್ ಹೌ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಆಫ್, ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ದ ಹಿಸ್ಟ್ರಿ ಆಫ್ ಸೆಲ್ ಅಲ್ಲಿ ರಾಬರ್ಟ್ ಹುಕ್, he was the person who discovered the cell for the first time in the year 1965 by using the magnified lens, and he observed the wooden cork, and he saw many little compartments, and he called them as a cell. Cell in the sense little rooms, compartments anta. So admele again in the year 1674, so just after 10 years you can say, okay, 9 or 10 years. So one more scientist was there. Okay, yaradu? Leeuwenhoek, Anton van Leeuwenhoek, you say. Anton van Leeuwenhoek. So he discovered the living cell in the year 1974. So ಯಾವ್ದದು ಲಿವಿಂಗ್ ಸೆಲ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ನಿಮ್ಮ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಿನಲ್ಲೂ ಕೂಡ ಇದೇ ವರ್ಡ್ ಕೊಟ್ಟಿರ್ತಾರೆ. ದ ಸೆಲ್ ವಾಸ್ ಡಿಸ್ಕವರ್ಡ್ ಬೈ ಆಂಟೋ ವ್ಯಾನ್ ಲಿವೆನ್ಹಾಕ್. ಓದುವಾಗ ಅದು ಆಂಟಾನ್ ವ್ಯಾನ್ ಅನ್ಬಾರ್ದು, ಆಂಟೋ ವ್ಯಾನ್ ಲಿವೆನ್ಹಾಕ್ ಅಂತ ಹೇಳ್ತೀವಿ. He discovered the living cell in the year 1674 by using microscope. So what is the meaning of microscope? It's a device we are using to see the microorganisms are very very small organisms, small object. ಸೊ ಆಗಿದ್ರೆ ಮೈಕ್ರೋಸ್ಕೋಪ್ ಅನ್ನೋದು ಮುಂಚೆನೇ ಇತ್ತಾ? ಇರಲಿಲ್ಲ. ಇಟ್ ವಾಸ್ ಇನ್ವೆಂಟೆಡ್ ಬೈ ಲಿವೆನ್ಹಾಕ್ ಓನ್ಲಿ. ಸೊ ಇವಾಗ 2 ಕ್ರೆಡಿಟ್ಸು ಲಿವೆನ್ಹಾಕ್ಗೆ ಹೋಗುತ್ತೆ. ಯಾವ್ಯಾವ ಕ್ರೆಡಿಟ್ಸು? ಒಂದು, ಹಿ ವಾಸ್ ದ ಪರ್ಸನ್ ಹೂ ಐಡೆಂಟಿಫೈಡ್ ಆ್ಯಂಡ್ ಹೂ ಡಿಸ್ಕವರ್ಡ್ ದ ಲಿವಿಂಗ್ ಸೆಲ್ ಫಸ್ಟ್. ಅದು ಲಿವಿಂಗ್ ಸೆಲ್ ಆಗಿರಲಿ, ಫಸ್ಟು ಅದನ್ನು ಡಿಸ್ಕವರ್ ಮಾಡಿದ್ದೆ ರಾಬರ್ಟ್ ಹುಕ್. ಓಕೆ, ಅದಾದಮೇಲೆ ಇದನ್ನು ಲಿವಿಂಗ್ ಸೆಲ್ ಅಂತ ಹೇಳ್ತಾರೆ. ಒಳಗಡೆ ಕಂಪಾರ್ಟ್ಮೆಂಟ್ಸ್ಗಳನ್ನ ಅಥವಾ ಆರ್ಗನೆಲ್ಸ್ನ ನೋಡ್ತಾರೆ. ನೆಕ್ಸ್ಟು, he was the person who invented the microscope. ಮೈಕ್ರೋಸ್ಕೋಪ್ ಅನ್ನ ಇನ್ವೆಂಟ್ ಮಾಡ್ತಾರೆ. Microscope are the devices. These are the devices which are used to see very small organisms. Those small organisms are called microorganisms. Okay na? ಮೈಕ್ರೋಸ್ಕೋಪ್ ನೋಡಿರ್ತೀರಾ ನೀವು ನಿಮ್ಮ ಲ್ಯಾಬೊರೇಟರಿಗಳಲ್ಲಿ. ಓಕೆ, ಸೊ ಅದರಲ್ಲಿ ನೋಡಿರ್ತೀರಾ 2 ಲೆನ್ಸ್ಗಳನ್ನ ಯೂಸ್ ಮಾಡ್ತಾರೆ. ಓಕೆ, ಐ ಪೀಸ್, ಆಬ್ಜೆಕ್ಟ್ ಲೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಕೆಳಭಾಗದಲ್ಲಿ ಒಂದು ಮಿರರ್ ಇರುತ್ತೆ ಟು ಅಡ್ಜಸ್ಟ್ ದ ಲೈಟನ್ನು ಅಡ್ಜಸ್ಟ್ ಮಾಡೋದಕ್ಕೆ, ಡೈರೆಕ್ಟ್ ಮಾಡೋದಕ್ಕೆ. ಆ್ಯಂಡ್ ದೇರ್ ಇಸ್ ಎ ಸ್ಟೇಜ್. ಆ ಸ್ಟೇಜ್ ಮೇಲೆ ನಾವು ಸ್ಲೈಡ್ ಇಡ್ತೀವಿ. ಓಕೆ, ಓವರ್ ದ ಸ್ಲೈಡ್ ವಿ ಆರ್ ಟೇಕಿಂಗ್ ಸಮ್ ಸ್ಯಾಂಪಲ್. ಸೊ ನಂತರ ಅದನ್ನು ಐ ಪೀಸ್ ಮುಖಾಂತರ, ಸೊ ಜೊತೆಗೆ ಆಬ್ಜೆಕ್ಟ್ ಲೆನ್ಸ್ ಮುಖಾಂತರ ನೋಡಿದಾಗ ವಿ ಕ್ಯಾನ್ ಸಿ ದ ಸ್ಮಾಲ್ ಒನ್ ಆಸ್ ಎ ಲಾರ್ಜರ್ ಒನ್. ಸೊ ಅದರಲ್ಲೂ ಕೂಡ ಬರೆದಿರುತ್ತೆ ನೋಡಿ 10x 20x 100x ಅಂತ ಹೇಳ್ಬಿಟ್ಟು. ದಟ್ ಇಂಡಿಕೇಟ್ಸ್ ಸೊ ಹೌ ಮೆನಿ ಟೈಮ್ಸ್ ಇಟ್ ಈಸ್ ಬಿಗರ್ ದ್ಯಾನ್ ದ ಒರಿಜಿನಲ್ ಒನ್. ಓಕೆ, ಈಗ 10x ಇದೆ ಅಂತ ಹೇಳಿದ್ರೆ, ಈಗ ನಾವು ಐ ಪೀಸ್ 30 ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಸೊ ಅದರ ಅರ್ಥ 300 ಟೈಮ್ಸ್ ಏನಾಗಿದೆ, ಅದು ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಅರ್ಥ. ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಯು ನೀಡ್ ಟು ರಿಮೆಂಬರ್ ದಟ್. ಸೊ ಆಂಟೋ ವ್ಯಾನ್ ಲಿವೆನ್ಹಾಕ್, ಸೊ his contribution was very much because he introduced the microscope. ಇವತ್ತೆಲ್ಲ ನಾವು ಲೈಟ್ ಮೈಕ್ರೋಸ್ಕೋಪ್, ಇಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತೆಲ್ಲ ನೋಡ್ತೀವಿ. ಸೊ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ವಿ ಆರ್ ಏಬಲ್ ಟು ಸಿ ಈವನ್ ಅ ಸ್ಮಾಲರ್ ಆಬ್ಜೆಕ್ಟ್, ಎಲೆಕ್ಟ್ರಾನ್.
ಹೇಳ್ತಾರೆ ಅವರು. ಓಕೆ, ಎಲೆಕ್ಟ್ರಾನ್, ನ್ಯೂಟ್ರಾನ್ಸ್, ಆಟಮ್ಗಳನ್ನ ನೋಡ್ಬೋದು ಅಂತ ಹೇಳಿ. ಸೊ ಅದ್ರ ಜೊತೆಗೆ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದೀವಿ ನಾವು. ಓಕೆ, ಆರ್ಗನೈಸ್ಗಳನ್ನ. ಸೊ ದಟ್ ವಾಸ್ ದ ಥಿಂಗ್, ಹಿಸ್ಟ್ರಿ ಆಫ್ ಸೆಲ್ ಅಲ್ಲಿ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಸೆಲ್ಸ್ಗೆ ಬಂದ್ರೆ, ಸೊ ಅದಾದ್ಮೇಲೆ ಸೆಲ್ಸ್ಗಳಂತ ಗೊತ್ತಾಗುತ್ತೆ ನಮಗೆ. ದೇ ಸ್ಟಾರ್ಟೆಡ್ ಟು ಡಿವೈಡ್ ಎವ್ರಿಥಿಂಗ್ based on the nature of the cell. So when it comes to kingdom, we said plant and animalia kingdom was classified by, ಯಾರದು ಕ್ಲಾಸಿಫೈ ಮಾಡಿದ್ದು? ಕಾರ್ಲ್ ಲಿನೇಯಸ್. ಓಕೆ, ಪ್ಲಾಂಟ್ ಅಂಡ್ ಅನಿಮೇಲಿಯಾ ಎರಡನ್ನೂ ಕ್ಲಾಸಿಫೈ ಮಾಡ್ತಾರೆ. ಸೊ ಅದಾದ್ಮೇಲೆ ಪ್ರೊಟಿಸ್ಟಾ ಕಿಂಗ್ಡಮ್ ಬರುತ್ತೆ, ಮೊನೆರಾ ಕಿಂಗ್ಡಮ್, ಮೈಕೋಟಾ ಕಿಂಗ್ಡಮ್. ಹೇಗೆ? ಬಿಕಾಸ್ ಆಫ್ ದೀಸ್ ಮೈಕ್ರೋಸ್ಕೋಪ್, ದೇ ಅಬ್ಸರ್ವ್ಡ್ the living cell under the microscope carefully, and they come to know the nucleus is not proper in all living organisms. So that's why, so they started to classify the cell into two major types based on the nature of the nucleus. I'm writing here, based on the nature of, based on the nature of nucleus. Nucleus are the chromatin network. They classify the cell into two types. One is prokaryotic cell, prokaryotic cell, and second one is the eukaryotic cell, eukaryotic cell. Okay, so as the name indicates, so a name indicate ಮಾಡ್ತಾ ಇದೆ, biology ತುಂಬಾ easy ಯಾವಾಗ, when you are able to encode the names. Okay, so you can observe pro in the sense initial, beginning ಅಂತ ಅರ್ಥ, ಫಸ್ಟ್ ಫಾರ್ಮ್ ಆಗಿದ್ದು. ಸೊ ಇಲ್ಲಿ ಯು ಕಾಂಟ್ ಫೈಂಡ್ ಎ ಡೆಫಿನೆಟ್ ನ್ಯೂಕ್ಲಿಯಸ್, ಇಲ್ಲೊಂದು ಡೆಫಿನೆಟ್ ನ್ಯೂಕ್ಲಿಯಸ್ ಇಲ್ಲ. ಸೊ ಹಾಗಾಗಿ, ಸೊ ಐ ಆಮ್ ಜಸ್ಟ್ ರೈಟಿಂಗ್ ನೋ ಡೆಫಿನೆಟ್ ನ್ಯೂಕ್ಲಿಯಸ್, ನೋ ಡೆಫಿನೆಟ್ ನ್ಯೂಕ್ಲಿಯಸ್. ಸೊ ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಫಿನೆಟ್ ನ್ಯೂಕ್ಲಿಯಸ್? ಹಿಯರ್ ದ ನ್ಯೂಕ್ಲಿಯರ್ ಮೆಟೀರಿಯಲ್ is present, nuclear material is present. Okay, but this nuclear material is not bounded by the nuclear membrane. So that I am saying nuclear membrane is absent, nuclear membrane is absent. Okay, so I'm just putting the into mark. That's why it is called indefinite nucleus anta heltivi. So here the genetic material, or you can say nuclear material, ಇನ್ನೊಂದು ವರ್ಡ್ ಅಲ್ಲಿ ನೀವು ಹೇಳ್ಬೋದು genetic material, these are naked. ಅದು ನೇಕೆಡ್ ಆಗಿರುತ್ತೆ, ಯಾವುದೇ ತರ ಬೌಂಡ್ರಿ ಇರೋದಿಲ್ಲ ಅಲ್ಲಿ. ಸೊ ವಿ ಯೂಸ್ ಟು ಕಾಲ್ ದೆಮ್ ಆಸ್ ಅ ನ್ಯೂಕ್ಲಿಯಾನ್. ಇದನ್ನ ಕಾಮನ್ ಆಗಿ ನ್ಯೂಕ್ಲಿಯಾನ್ ಅಥವಾ ನ್ಯೂಕ್ಲಿಯಾಯ್ಡ್ಸ್ ಅಂತಾನು ಕೂಡ ಹೇಳ್ತೀವಿ. ನ್ಯೂಕ್ಲಿಯಾಯ್ಡ್ ಅಂಡರ್ಸ್ಟುಡ್. ನ್ಯೂಕ್ಲಿಯಾನ್ ಅಂತ ಹೇಳಿದ್ರೆ ನೀವು ಆಟಮ್ ಅಲ್ಲಿ ಕೇಳಿರ್ತೀರ, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೆಂಟರ್ ಆಫ್ ದ ಆಟಮ್ ಕಾಲ್ಡ್ ನ್ಯೂಕ್ಲಿಯಾನ್. ಇಲ್ಲಿಗೆ ಇದನ್ನ ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ಬೋದು. ಓಕೆ, ದೇ ಆರ್ ಕಾಲ್ಡ್ ಪ್ರೋಕ್ಯಾರಿಯೋಟ್ಸ್. ಎಕ್ಸಾಂಪಲ್ ಯಾವುದು? ಯು ನೋ, ವೆಲ್ ನೋನ್ ಎಕ್ಸಾಂಪಲ್. ಸೊ ದೇ ಆರ್ ಕಾಲ್ಡ್ ಬ್ಯಾಕ್ಟೀರಿಯಾ. ದೇ ಆರ್ ಕಾಲ್ಡ್ ಬ್ಯಾಕ್ಟೀರಿಯಾ. ಸಿ, ಬ್ಯಾಕ್ಟೀರಿಯಾಗಳಲ್ಲಿ ತುಂಬ ಡಿಫ್ರೆಂಟ್ ಶೇಪ್ಸ್ಗಳಿರುತ್ತೆ. ಓಕೆ, ರೌಂಡ್ ಶೇಪ್, ರಾಡ್ ಶೇಪ್, ಸ್ಪೈರಲ್ ಶೇಪ್, ಕಾಮಾ ಶೇಪ್ ಅಂತ ಹೇಳ್ಬಿಟ್ಟು. ಜೊತೆಗೆ ದೇ ಹ್ಯಾವ್ ಎ ಲಾಂಗ್ ಟೈಲ್ ಲೈಕ್ ಸ್ಟ್ರಕ್ಚರ್. ನಾಟ್ ಓನ್ಲಿ ಒನ್, ದೇರ್ ಆರ್ ಮೆನಿ. ದೇ ಆರ್ ಕಾಲ್ಡ್ ಫ್ಲೆಜೆಲ್ಲಾ. ಫ್ಲೆಜೆಲ್ಲಾ ಇರುತ್ತೆ, ಸಿಲಿಯಾ, ಫಿಂಬ್ರಿಯಾ ಇರುತ್ತೆ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಪ್ರೆಸೆಂಟ್. ಸೊ ಇದು ಕೂಡ ಒಂದು ಸೆಲ್ ಆಗಿರೋದ್ರಿಂದ ಅಲ್ಲೂ ಕೂಡ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ಸೊ ಆಫ್ಟರ್ ದ ಯೂಕ್ಯಾರಿಯೋಟ್, ನೋಡೋಣ ಈಗ ಪ್ರೋಕ್ಯಾರಿಯೋಟ್ ಅಂತ ಹೇಳಿದ್ರೆ, ಸೊ ನೋ ಡೆಫಿನೆಟ್ ನ್ಯೂಕ್ಲಿಯಸ್. ಬಟ್ ಇಲ್ಲಿ ಯೂಕ್ಯಾರಿಯೋಟ್, ಯು ಇನ್ ದ ಸೆನ್ಸ್ ಟ್ರೂ, ಟ್ರೂ. ಸೊ ಕ್ಯಾರಿಯಾನ್, ಕ್ಯಾರಿಯಾನ್ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್, ಟ್ರೂ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ಸೊ ಐ ಆಮ್ ರೈಟಿಂಗ್ ಹಿಯರ್ true nucleus is present here. All the living organisms which are having a true nucleus in their cell, they are called eukaryotic living organism. Such cell which are containing the true nucleus are called eukaryotic cell. Cell ಆಗಿರುತ್ತೆ. See here you can observe there is a cell. Cell ಇದೆ. Either you can call it as a plant cell or animal cell. So that we can differentiate only based on the plasma membrane, sorry, cell wall and the plastid. Classify ಮಾಡಬಹುದು. Okay. Here you can see the nucleus. ಒಳಭಾಗದಲ್ಲಿ nucleus ಇದೆ. Okay, this is the nucleus. Nucleus is present. As I said, here the nucleus is absent. Nucleoid is present because nuclear membrane is absent. But illi nucleus, perfect nucleus, definite nucleus is present in eukaryotic cell. Okay, within the nuclear membrane, I am writing here, nuclear membrane is present. Okay, so within the nuclear membrane, genetic materials are present. Genetic materials are present.
so that you can say in eukaryotic cells, genetic materials, or you can say chromosomes, chromatin network, nuclear material are surrounded by the nuclear membrane. Such type of nucleus are called definite nucleus. They are called eukaryotic cell. Okay, in ಒಳಭಾಗದಲ್ಲಿ yellow body ಕಾಣಿಸ್ತಾ ಇದೆ ನೋಡಿ, this is the nucleolus. ಇದು ನ್ಯೂಕ್ಲಿಯೋಲಸ್ ಅಂತ ಹೇಳ್ತೀವಿ, ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ರೈಬೋಸೋಮ್ಸ್. ಸೊ ಇಂಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಓಕೆ, ಸೊ ಡೆಫಿನೆಟ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್ ಅಂಡ್ ಆಲ್ ದ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್. ಇಲ್ಲೂ ಕೂಡ ಆರ್ಗನೆಲ್ಸ್ಗಳಿರುತ್ತೆ. ಯಾವ ಥರ? ರೈಬೋಸೋಮ್ಸ್ಗಳು ಜೊತೆಗೆ ಪ್ಲಾಸ್ಮಿಡ್ಗಳೆಲ್ಲ ಇರುತ್ತೆ. ಆದರೆ ಇಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್. ಇಲ್ಲಿರೋ ಎಲ್ಲ ಆರ್ಗನೆಲ್ಸ್ಗಳು ಒಂದೆರಡನ್ನ ಬಿಟ್ಟರೆ ಎಲ್ಲದರಲ್ಲೂ ಕೂಡ ಮೆಂಬ್ರೇನ್ ಬೌಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ, ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲ್. ಪ್ಲಾಸ್ಟಿಡ್ ಆರ್ ಕ್ಲೋರೋಪ್ಲಾಸ್ಟ್, ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್. ಸಿ types of cells. We are classifying the cell based on the presence of, or you can say presence of nuclear membrane. Okay, nature of nuclear material. So prokaryote and eukaryote. Prokaryote ಗೆ ಬಂದಾಗ, so they are the previous primitive organisms, the one and the only sole member of Monera kingdom. Monera kingdom ಅಲ್ಲಿ ಬರೋ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಕೂಡ ಪ್ರೊಕ್ಯಾರಿಯೋಟಿಕ್ ಯೂನಿಸೆಲ್ಯುಲರ್ ಆಗಿರುತ್ತೆ. ಓಕೆ, ಪ್ರೊಕ್ಯಾರಿಯೋಟ್ ಅಂದ್ರೆ ಏನು? ಹಿಯರ್ the definite nucleus is absent, means genetic material is naked. The nuclear material is not surrounded by the nuclear membrane. Nuclear membrane ಇರೋದಿಲ್ಲ. We used to call them as nucleoid. Okay, next ಇಲ್ಲಿ eukaryote ಗೆ ಬಂದಾಗ true nucleus is present. Carrion ಅಂತ ಹೇಳಿದ್ರೆ nucleus ಅಂತ ಅರ್ಥ. Nucleus is present. So where the genetic material are present, ಅಂದ್ರೆ genetic materials are surrounded by the nuclear membrane. ಅಂಡರ್ಸ್ಟುಡ್? ಎಸ್, ಇದು ಟೈಪ್ಸ್ ಆಯಿತು. ಸೊ ಇವಾಗ ಲಿವಿಂಗ್ ಕಾಂಪೊನೆಂಟ್ಸ್ ಆಫ್ ದ ಸೆಲ್ ಬಗ್ಗೆ ತಿಳ್ಕೋಣ. ಯು ನೋ ವಾಟ್ ಆರ್ ದ ಲಿವಿಂಗ್ ಕಾಂಪೊನೆಂಟ್ಸ್? ಲಿವಿಂಗ್ ಕಾಂಪೊನೆಂಟ್ಸ್ ಆಫ್ ದ ಸೆಲ್ಸ್ ಆರ್ ಕಾಮನ್ಲಿ ಕಾಲ್ಡ್ ಆರ್ಗನೆಲ್ಸ್. ಅವುಗಳಿಗೆ ಆರ್ಗನೆಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ವೈ ವಿ ಯೂಸ್ ಟು ಕಾಲ್ ದಮ್ ಆಸ್ ಅ ಲಿವಿಂಗ್ ಕಾಂಪೊನೆಂಟ್ಸ್? ಬಿಕಾಸ್ ಕೆಮಿಕಲಿ ದೇ ಆರ್ ವೆರಿ ಹೆಲ್ಪ್ಫುಲ್ ಫಾರ್ ದ ಮೇಂಟೈನಿಂಗ್ ಆಫ್ ಅವರ್ ಬಾಡಿ ಸಿಸ್ಟಮ್. ಅಂದರೆ ಬೇರೆ ಎಲ್ಲ ಥರ ಫಂಕ್ಷನ್ಗಳ ಮಾಡುತ್ತೆ ಕೆಮಿಕಲಿ, ಬಯೋಕೆಮಿಕಲಿ ಯು ಕ್ಯಾನ್ ಸೇ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ನಿಮಗೆ. ಸೊ ದಿಸ್ ಸ್ಟ್ರಕ್ಚರ್ ಈಸ್ ಕಾಮನ್ಲಿ ಕಾಲ್ಡ್, ಎರಡು ಥರ ಕಾಣಿಸ್ತಾ ಇದೆ, ಯೆಲ್ಲೋ ಕಲರಲ್ಲಿ ಮತ್ತು ಈ ಕಲರಲ್ಲಿ. ಸೊ ದಟ್ ಈಸ್ ಕಾಮನ್ಲಿ ನೋನ್ ಆಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯಾವ ಥರ ಸಹಾಯ ಮಾಡುತ್ತೆ? ಟ್ರಾನ್ಸ್ಪೋರ್ಟೇಷನ್ಗೆ ಸಹಾಯ ಮಾಡುತ್ತೆ, ಈ ಥರ. ಸೊ ಹಾಗಾಗಿ ಆಲ್ ದ ಕಾಂಪೊನೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ವಿತ್ ಇನ್ ದ ಸೆಲ್ ಆರ್ ಕಾಮನ್ಲಿ ಕಾಲ್ಡ್ ಲಿವಿಂಗ್ ಕಾಂಪೊನೆಂಟ್ ಆಫ್ ಎ ಸೆಲ್ ಆ್ಯಂಡ್ ದೇ ಆರ್ ಕಾಮನ್ಲಿ ನೋನ್ ಆಸ್ ಆರ್ಗನೆಲ್ಸ್, ಸೆಲ್ ಆರ್ಗನೆಲ್ಸ್. ಯಾವ ಥರ ಆರ್ಗನೆಲ್ಸ್ಗಳಿರುತ್ತೆ? ಒಂದು ಸೆಲ್ ಇದೆ ಇಲ್ಲಿ. ಓಕೆ, ನೋಡೋಣ ಏನೇನಿದೆ ಅಂತ. ಸೆಲ್ ಇಸ್ ಸರೌಂಡೆಡ್ ಬೈ, ಯಾವುದರಿಂದ ಸರೌಂಡ್ ಆಗಿರುತ್ತೆ? ಸೆಲ್ ವಾಲ್. ಸೆಲ್ ವಾಲಿಂದ ಸರೌಂಡ್ ಆಗಿದೆ. ಓಕೆ, ಸೆಲ್ ವಾಲ್ ಪ್ರೆಸೆಂಟ್ ಇನ್, ಸೊ ಐ ಆಮ್ ಜಸ್ಟ್ ರಿಮೂವಿಂಗ್ ದಿಸ್ ವರ್ಡ್ ರೈಟ್ ನೌ. ಸೊ ಯಾಕೆ ಅಂತ ಹೇಳಿದ್ರೆ ಸೆಲ್ ವಾಲ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ಸ್ ಅಂಡ್ ಫಂಗೈ. ಸೊ ಹಿಂದೆ ಹೋದ್ರೆ ಅದೇ ಅನಿಮಲ್ಗಳಿಗೆ ಬಂದರೆ ಸೆಲ್ ವಾಲ್ ಇರಲ್ಲ. ಸೊ ದಟ್ಸ್ ವೈ ಕ್ಲಿಯರ್ಲಿ ಐ ಆಮ್ ಮೆನ್ಷನಿಂಗ್ ಇಟ್ ಆಸ್ ಎ ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಅಂತ ಬರೆಯೋಣ. ಎಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲಿ ಇರೋ ಬೌಂಡ್ರಿ ಇದು cell membrane. It is just like a border. Okay, considering, ಅದಕ್ಕೆ ನಾನು ಹೇಳಿರೋದು ಒಂದು ಟಾಪಿಕ್ ಕೊಟ್ಟಿದ್ದೀನಿ, ದ ಸ್ಟೋರಿ ಆಫ್ ಎ ಸೆಲ್ ಅಂತ. ಓಕೆ, ಕನ್ಸಿಡರಿಂಗ್ ದ ಎಂಟೈರ್ ಸೆಲ್ ಆಸ್ ಎ ಕಿಂಗ್ಡಮ್. ಇದನ್ನ ಒಂದು ಕಿಂಗ್ಡಮ್ ಅಂತ ಅನ್ಕೊಳ್ಳಿ. ಓಕೆ, ಕಿಂಗ್ಡಮ್ ಈಸ್ ಸರೌಂಡೆಡ್ ಬೈ ಅ ಬೌಂಡ್ರಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ದ ಗ್ರೇಟ್ ವಾಲ್ ಆಫ್ ಚೈನಾ ಯಾಕೆ ಕಟ್ಟಿದ್ರು? ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಟು ಪ್ರೊವೈಡ್ ದಿಸ್, ವಾಟ್ ಈಸ್ ದಟ್ ಯು ಕ್ಯಾನ್ ಸೇ, ಇದೊಂಥರ ಆಂಟಿಬಾಡಿ ಥರ. ಓಕೆ, ಹೊರಭಾಗದಿಂದ ಎನಿಮೀಸ್ಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಬೌಂಡ್ರಿ ಹಾಕಿರ್ತಾರೆ. ಸೊ ಲೈಕ್ ವೈಸ್ ಇಟ್ಸ್ ಎ ಬೌಂಡ್ರಿ. ಓಕೆ, ನೆಕ್ಸ್ಟ್ ಇನ್ ದಿಸ್ ಎಂಟೈರ್ ಕಿಂಗ್ಡಮ್ ಹೂ ಇಸ್ ದ ಕಿಂಗ್? ದಟ್ ಕಿಂಗ್ ಈಸ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಸ್ ದ ಕಿಂಗ್. ಓಕೆ, ನೆಕ್ಸ್ಟ್ ಅಗೈನ್ ಇನ್ ದಿಸ್ ಕಿಂಗ್ಡಮ್, ಓಕೆ, if you want to say the queen, who is the queen, sir? You can say the genetic materials. Okay, then who are they? ಇನ್ನೆಲ್ಲ ಬೇರೆ ಕಾಂಪೊನೆಂಟ್ಸ್ ಕೇಳಿದೆ, ಅವರೆಲ್ಲ ಯಾರು? ಎಂಟೈರ್ ಕಿಂಗ್ಡಮ್ಗೆ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬೇಕಲ್ವಾ? ದಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಐ ವಿಲ್ ಸೇ. ನೆಕ್ಸ್ಟ್ ಈ ಎಂಟೈರ್ ಕಿಂಗ್ಡಮ್ಗೆ ಒಂದು ಎನರ್ಜಿ ಬೇಕಲ್ವಾ? ಆ ಎನರ್ಜಿ ಸಪ್ಲೈ ಮಾಡೋರು ಯಾರು? ಪವರ್ ಹೌಸ್ ಆಫ್ ದ ಸೆಲ್. ಸೊ ದಟ್ ಈಸ್ ನಥಿಂಗ್ ಬಟ್ ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಸೊ ಎಂಟೈರ್ ಇದರಲ್ಲಿ ಕಿಂಗ್ಡಮ್ಗೆ ಸೊ ಒಂದು ಪ್ರೊಡಕ್ಷನ್ ಬೇಕು, ಫುಡ್ ಬೇಕು. ಆ ಫುಡ್ಡನ್ನು ಪ್ರಿಪೇರ್ ಮಾಡೋದು ಯಾರು? ಪ್ಲಾಂಟ್ಸ್ಗಳಲ್ಲಿ ಆದರೆ ನಾವು ಹೇಳ್ತೀವಿ ಈಸಿಯಾಗಿ ದಟ್ ಈಸ್ ಕ್ಲೋರೋಪ್ಲಾಸ್ಟ್ ಅಂತ. ಸೊ ಅದೇ ಥರ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಹೇಳ್ತೀವಿ, ವಿ ಯೂಸ್ ಟು ಕಾಲ್ ದೆಮ್ ಆಸ್
ದ ಗಾಲ್ಜಿ ಕಾಂಪ್ಲೆಕ್ಸ್. ಈ ತರ ಒಂದೊಂದನ್ನು ಅರ್ಥ ಮಾಡ್ಕೊಳ್ಳಿ, ಆಗ ಸ್ಟೋರಿ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೆಲ್ ಮೆಂಬ್ರೇನ್ ಇದೆ ಅಂಡ್ 3 ಮೇನ್ ಕಾಂಪೊನೆಂಟ್ಸ್ ಅಂತ ಬಂದಾಗ, ಓಕೆ, ಸೆಲ್ ಮೆಂಬ್ರೇನ್ ಒಂದು, ಅಂಡ್ ಸೆಕೆಂಡ್ ಒನ್ ಇಸ್ ದ ಸೈಟೋಪ್ಲಾಸಮ್, okay, and the third one is the nucleus. Okay, so what are they? So just a minute. Yeah, so what are these? What are the 3 major component of a cell? One is the cell membrane, present in all living cell. Second one, cytoplasm, the jelly like fluid present within the cell membrane is called cytoplasm. And third one is the nucleus, where the genetic material are present. So you ಮೂರು ಕಾಂಪೊನೆಂಟ್ ಗಳಿದೆ. ಈಗ ವಿತ್ ಇನ್ ದ ಸೈಟೋಪ್ಲಾಸಮ್, ಓಕೆ, ಸೈಟೋಪ್ಲಾಸಮ್ ಅಂಡ್ ನ್ಯೂಕ್ಲಿಯೋಪ್ಲಾಸಮ್ ಎಲ್ಲ ಸೇರಿದೆ, ಅದನ್ನ ಪ್ರೋಟೋಪ್ಲಾಸಮ್ ಅಂತ ಹೇಳ್ತೀವಿ. ಸೊ ವೇರ್ ದ ಲಿವಿಂಗ್ ಕಾಂಪೊನೆಂಟ್ಸ್ ಆರ್ ಪ್ರೆಸೆಂಟ್. ಸೊ ನೆಕ್ಸ್ಟ್ ಸೈಟೋಪ್ಲಾಸಮ್ನ ಒಳಭಾಗದಲ್ಲಿ ಏನಿದೆ? ದೇರ್ ಆರ್ ಮೆನಿ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್. ಲೆಟ್ಸ್ ಲೇಬಲ್ ದೇಮ್. ಯು ಕ್ಯಾನ್ ಸಿ, ಸೊ ದೀಸ್ ಆರ್ ದ ಸ್ಮಾಲ್ ವೆಸಿಕಲ್ಸ್. ಇಲ್ಲೆಲ್ಲ ವೆಸಿಕಲ್ಸ್ ಕಾಣಿಸ್ತಾ ಇದೆ. ಅಂಡ್ ದಿಸ್ ಪೋರ್ಷನ್, ಯು ನೋ, ಸೊ ದೇ ಆರ್ ಲುಕ್ ಲೈಕ್ this folded structure. They are called endoplasmic reticulum. Endoplasmic, okay, here we can mention it as a Golgi complex. Endoplasmic reticulum. Function anna next slide alli ನಾನು ಹೇಳ್ತೀನಿ. So next, here you can see the small vacuole, you can say small vacuole. Okay, if it is the vacuole is small, you come to know this is the animal cell, but we have to mention the chloroplast as well if you want to know that. ಗೊತ್ತಾಗಬೇಕು ನಿಮಗೆ, ಎರಡು ಕೂಡ ಎಲ್ಲ ಸೆಲ್ ಎಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು. ವ್ಯಾಕ್ಯೂಲ್ ಇದೆ. ದೆನ್ ಲೈಸೋಸೋಮ್ಸ್ ಆರ್ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ಸ್ಮಾಲ್ ಪಾರ್ಟಿಕಲ್ಸ್ you can see here, the purplish particles, they are called ribosomes. Okay, so next, there are many here, you can say there are about 20 to 40 mitochondria are present. So I am writing here mitochondria are present. In animal cell, you can see one more structure. So they are in the form of asters. They are called bullock cart ತರ ಕಾಣಿಸುತ್ತೆ, ಅಂದ್ರೆ ಎತ್ತಿನ ಗಾಡಿ ತರ ಅದು ಕಾಣಿಸುತ್ತೆ. And that is nothing but centrosomes or centriole. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಕಾಣಿಸ್ತಾ ಇರೋದ್ರಿಂದ ಇಲ್ಲೊಂದು ಪಾರ್ಟ್ ಇದೆ, ಸೊ ಅದನ್ನ ಇವಾಗ ಕನ್ಸಿಡರ್ ಮಾಡೋಣ. ಸೊ ದೇ ಆರ್ ಕಾಲ್ಡ್ ಸೆಂಟ್ರೋಸೋಮ್ಸ್ ಆರ್ ಸೆಂಟ್ರಿಯೋಲ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಆಸ್ಟರ್ಸ್ಗಳಾಗಿ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್, ದಿಸ್ ಸ್ಟ್ರಕ್ಚರ್, ಆಸ್ ಐ ಸೆಡ್, that is formed from the endoplasmic reticulum. So later that produces the vesicles. So glycoproteins, glycolipidಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ಹೇಳಿ. ಸೊ ದೇ ಆರ್ ಕಾಲ್ಡ್, ಏನು ಮಾಡುತ್ತೆ? ಪ್ಯಾಕೇಜ್ ಮಾಡುತ್ತೆ, ಮಾಡಿಫೈಡ್ ಮಾಡುತ್ತೆ. ಸೊ ಗಾಲ್ಜಿ ಕಾಂಪ್ಲೆಕ್ಸ್, or you can say Golgi complex or apparatus. Okay, see, ಈ ತರ ಬೇಕಾದಷ್ಟು ಆರ್ಗನೆಲ್ಸ್ ಗಳಿರುತ್ತೆ. All are commonly called living components. Understood? I will repeat it. The living components of a cell are commonly called organelles. Membranous organelles, non-membranous organelles. ಎರಡು ತರ ಕ್ಲಾಸಿಫೈ ಮಾಡ್ತೀವಿ. ಇನ್ ಡೀಟೈಲ್ ಆಗಿ ನಿಮ್ಮ ಒಂದು ಕ್ಲಾಸ್ಗೆ ಬಂದಾಗ ನಾನು ಹೇಳ್ತೀನಿ. ಓಕೆ, ಇದು ಬೇಸಿಕ್ ಆಗಿರೋದನ್ನ ತಿಳ್ಕೊಳ್ಳಿ. There are 3 major components are present in every cell. Cell membrane, or you can say plasma membrane, cytoplasm and nucleus. Okay, ಇದು 3 major component. Next, cytoplasm, it's a jelly-like fluid present within the cell membrane where all organelles are dispersed. ಎಲ್ಲ ಡಿಸ್ಪರ್ಸ್ ಆಗಿರುತ್ತೆ. Then you can say, what are the organelles here present within the cytoplasm? They are called endoplasmic reticulum, vacuoles, lysosomes, ribosomes, centrosomes, Golgi complex, mitochondria. Next, within that, in the center or in the corner of the cell, so there is a nucleus, large nucleus is present. So where the genetic materials are present. Idu genetic material alla, I am just mentioning it as a nucleolus ಇದೆ. Next, ಈ nucleus ನ ಒಳಭಾಗದಲ್ಲಿ there you can find a thread like structure called chromatin network. I am writing chromatin network. Okay, that is called later during the cell division that forms chromosomes. ಅದು chromosomes ಆಗಿ ಫಾರ್ಮ್ ಆಗುತ್ತೆ. So how many chromosomes are present in human beings? If you know, ನಿಮಗೆ ಗೊತ್ತಿರುತ್ತೆ, just try to comment that. How many chromosomes are present in human beings and how many present in male and how many present in female? Okay, ಅಥವಾ ಇಬ್ಬರಲ್ಲೂ ಒಂದೇ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತಾ? ಕಮೆಂಟ್ ಮಾಡಿ ನೋಡೋಣ. ಓಕೆನಾ? ಸೊ ದಟ್ಸ್ ನಥಿಂಗ್ ಬಟ್ ದ ಲಿವಿಂಗ್ ಕಾಂಪೊನೆಂಟ್. ಇವಾಗ ಈ ಎಲ್ಲದ್ರದ್ದು ಸಿಂಪಲ್ ಆಗಿ ಫಂಕ್ಷನ್ ತಿಳ್ಕೊಳ್ಳೋಣ, ಸಿಂಪಲ್ ಆಗಿ. ಓಕೆ,
ಸೊ ಏನದು ಆರ್ಗನೆಲ್ಸ್ ಇದೆ, ಫಂಕ್ಷನ್ ನೋಡೋಣ. ಓಕೆ, ಏನಿದೆ ಸೆಲ್ ಮೆಂಬ್ರೇನ್. ಸೊ ಇಟ್ ಈಸ್ ವೆರಿ ಎಸೆನ್ಷಿಯಲ್. ಆಸ್ ಐ ಸೆಡ್, ಇಟ್ಸ್ ಆಲ್ಸೋ ನೋನ್ ಆಸ್ ಪ್ಲಾಸ್ಮಾ ಮೆಂಬ್ರೇನ್. ಇದನ್ನ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀವಿ. ಸೊ ಆಸ್ ಐ ಸೆಡ್, ದೇ ಆರ್ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಎರಡರಲ್ಲೂ ಕೂಡ ಇರುತ್ತೆ. ಬಟ್ ಸೆಲ್ ವಾಲ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್, ಫಂಗಸ್ ಲೈಕ್ ದಟ್. ಓಕೆ, ಅನಿಮಲ್ಗೆ ಬಂದಾಗ ಸೆಲ್ ಮೆಂಬ್ರೇನ್ ಮಾತ್ರ ಇರುತ್ತೆ. ಸೊ ಇಟ್ ಪ್ರೊವೈಡ್ಸ್ ದ ಪ್ರೊಟೆಕ್ಷನ್ ಆ್ಯಂಡ್ ಇಟ್ ಫಾರ್ಮ್ಸ್ ದ ಬೌಂಡ್ರಿಯನ್ನು ಫಾರ್ಮ್ ಮಾಡುತ್ತೆ. ಆ್ಯಂಡ್ ಇಟ್ ಪ್ರೊವೈಡ್ಸ್ ದ ಸ್ಟ್ರಕ್ಚರ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಆಲ್ಸೋ ದ ರಿಜಿಡಿಟಿ. ಈಗ ಒಂದು ಬೌಂಡ್ರಿ ಇರಬೇಕು, ಈಗ ಒಂದು ರೂಮ್ ಇದೆ. ಓಕೆ, ಆ ರೂಮ್ಗೆ ಒಂದು ಶೇಪ್ ಬೇಕಲ್ಲ, ಆ ಶೇಪ್ ಇರೋದು ಯಾವುದರಿಂದ? ವಾಲ್ಸ್ಗಳಿಂದ. ಆ ವಾಲೇ ಸೆಲ್ ಮೆಂಬ್ರೇನ್. ಹಾಗಾಗಿ ಸೊ ಇದು ರಿಜಿಡಿಟಿಯನ್ನು ಪ್ರೊವೈಡ್ ಮಾಡುತ್ತೆ ಒಂದು. ಸೊ ಇಟ್ ಆಕ್ಟ್ಸ್ ಆಸ್ ಎ ಬೌಂಡ್ರಿ. ಇದು ಬೌಂಡ್ರಿ ತರ ಆಕ್ಟ್ ಮಾಡ್ತಾ ಇರುತ್ತೆ. And it is the pathway for the exchange of substances from one cell to another cell or in between the interstitium to the cell. ಸೆಲ್ಲಿಂದ ಹೊರಗಡೆಗೆ ಅಥವಾ ಇನ್ನೊಂದು ಸೆಲ್ಲಿಂದ ಇನ್ನೊಂದು ಸೆಲ್ ಒಳಗಡೆ ಟ್ರಾನ್ಸ್ಮಿಟ್ ಆಗಬೇಕು, ಎಕ್ಸ್ಚೇಂಜ್ ಆಫ್ ಕೆಮಿಕಲ್ಸ್ಗಳಾಗಬೇಕಲ್ವಾ. ಸೊ ಅದಾಗೋದು ಇದು ಸೆಲ್ ಮೆಂಬ್ರೇನ್ ಮುಖಾಂತರನೇ. ನೆಕ್ಸ್ಟ್ ನ್ಯೂಕ್ಲಿಯಸ್ ನೋಡೋಣ. ಈಗ ಆಸ್ ಐ ಸೆಡ್, ಇಟ್ ಈಸ್ ದ ಕಿಂಗ್ ಆಫ್ ದಿಸ್ ಎಂಟೈರ್ ಕಿಂಗ್ಡಮ್. ಯಾಕೆ ಅಂತ ಹೇಳಿ, ಇಟ್ ಕಂಟ್ರೋಲ್ಸ್ ಮೋಸ್ಟ್ ಆಫ್ ದ ಮೆಟಬಾಲಿಕ್ ಆಕ್ಟಿವಿಟೀಸ್ ಆಫ್ ದ ಸೆಲ್. ಇಟ್ ಕಂಟ್ರೋಲ್ಸ್ ಓಕೆ, ಏನ್ ಮಾಡ್ತಾ ಇದೆ? ಮೆಟಬಾಲಿಕ್ ಆಕ್ಟಿವಿಟೀಸ್ ಆಫ್ ದ ಸೆಲ್. ಮೆಟಬಾಲಿಕ್ ಆಕ್ಟಿವಿಟಿ ಆಫ್ ದ ಸೆಲ್. ಓಕೆ, ಒಂದು. ಇನ್ನೊಂದೇನಿದೆ? ವಿತಿನ್ ದಟ್ ಕ್ರೋಮ್ಯಾಟಿನ್ ನೆಟ್ವರ್ಕ್ ಆರ್ ದ chromosomes are present. You can say genetic materials are present which carry genetic materials. ಎಲ್ಲಿದೆ genetic materialsಗಳು? They are present within the nucleus, so that they are responsible for carrying the information from one generation to another generation. Hence they are helping in ಹೆರಿಡಿಟಿಗೆ ಸಹಾಯ ಮಾಡುತ್ತೆ ಅಂತ. ನ್ಯೂಕ್ಲಿಯೋಲಸ್, as I said, it is responsible for the production of protein indirectly. ಪ್ರೋಟೀನ್ ಪ್ರೊಡಕ್ಷನ್ ಅಲ್ಲಿ ಸಹಾಯ ಮಾಡುತ್ತೆ, ಅಂದ್ರೆ ಡೈರೆಕ್ಟ್ ಆಗಿ ರೈಬೋಸೋಮ್ಸ್ಗಳ ಪ್ರೊಡಕ್ಷನ್ ಅಲ್ಲಿ ಸಹಾಯ ಮಾಡುತ್ತೆ ಅಂತ. ರೈಬೋಸೋಮ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಮೈಟೋಕಾಂಡ್ರಿಯಾ, ವಿ ಆಲ್ ನೋ ದಟ್ ಇಟ್ಸ್ ಅ ಪವರ್ ಹೌಸ್ ಆಫ್ ದ ಸೆಲ್. ಇಟ್ಸ್ ಎ ಪವರ್ ಹೌಸ್ ಆಫ್ ದ ಸೆಲ್. ಪವರ್ ಹೌಸ್ ಆಫ್ ದ ಸೆಲ್. ಯಾಕೆ? ಬಿಕಾಸ್ ದಿಸ್ ಇಸ್ ದ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್. ಇಲ್ಲೇ ಏರೋಬಿಕ್ ರೆಸ್ಪಿರೇಷನ್ ಆಗೋದು ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ದಟ್ ಬ್ರೇಕ್ಸ್ ಡೌನ್ ದ ಗ್ಲೂಕೋಸ್ ಟು ರಿಲೀಸ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಇದು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ ATP ಮುಖಾಂತರ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಎನರ್ಜಿ ಕರೆನ್ಸಿ ಆಫ್ ಅವರ್ ಸೆಲ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ದ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್. So where the ATP is generated from the oxidation of glucose, hence it is called powerhouse of the cell. Endoplasmic reticulum, these are the infolding structure. So they have arised from the nuclear membrane. Nuclear membrane is arise agutte. So they are helps in transportation of the substances. They helps in transportation of the substances. Okay, ಇನ್ನೊಂದು, it acts as a endoskeleton of the cell. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೆಲ್ ಅನ್ನ. ಇಲ್ಲಿ ನೋಡಿ, ಇಟ್ ಆಕ್ಟ್ಸ್ ಆಸ್ ಎ ಎಂಡೋಸ್ಕೆಲಿಟನ್. ಸ್ಕೆಲಿಟನ್ ಅಂತ ಹೇಳಿದ್ರೆ ಒಳಭಾಗದಲ್ಲಿರೋ ಒಂದು ಸ್ಟ್ರಕ್ಚರ್. ಇಟ್ ಪ್ರೊವೈಡ್ಸ್ ದ ಸ್ಟ್ರಕ್ಚರ್. ಸೊ ಅದೇ ತರ ಇಲ್ಲಿ ಏನ್ ಮಾಡ್ತಾ ಇದೆ ನೋಡಿ, ಇಟ್ ಈಸ್ ಪ್ರೊವೈಡಿಂಗ್ ದ ಸ್ಟ್ರಕ್ಚರ್ ಅಂಡ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಸಬ್ಸ್ಟೆನ್ಸಸ್ ಫ್ರಮ್ ಒನ್ ಪಾರ್ಟ್ ದ ಅನದರ್ ಪಾರ್ಟ್ ಆಫ್ ದ ಸೆಲ್. ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅಂಡ್ ಆಲ್ಸೋ ದೇರ್ ಆರ್ ಟೂ ಟೈಪ್ಸ್, ಎರಡು ತರ ಇರುತ್ತೆ. ಓಕೆ, ಯಾವ್ಯಾವುದು ಅಂತ ಹೇಳಿದ್ರೆ RER ಮತ್ತೆ SER ಅಂತ ಹೇಳ್ಬಿಟ್ಟು. Rough endoplasmic reticulum and smooth endoplasmic reticulum. So both are responsible for the production of protein as well as lipid. Protein ಜೊತೆಗೆ ಲಿಪಿಡ್ ಅನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪ್ಲಾಸ್ಟಿಡ್ಸ್. ದೇ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಲ್ಲಿ ಮಾತ್ರ ಇರುತ್ತೆ. ಯು ನೋ ದಟ್ ದ ಮೋಸ್ಟ್ ಕಾಮನ್ ಪ್ಲಾಸ್ಟಿಡ್ ಇಸ್ ಕಾಮನ್ಲಿ ಕಾಲ್ಡ್, ಏನಿದು? ಕ್ಲೋರೋಪ್ಲಾಸ್ಟ್. ಕೇಳಿರ್ಬೋದಲ್ಲ. ಸೊ ಈಗ ಕಾಮನ್ ಆಗಿ ಪ್ಲಾಸ್ಟಿಡ್ ಅಲ್ಲಿ ಎರಡು ತರ, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಕ್ರೋಮೋ ಇನ್ ದ ಸೆನ್ಸ್ ಕಲರ್ಡ್ ಪ್ಲಾಸ್ಟಿಡ್ಸ್. ಇಫ್ ದ ಪ್ಲಾಸ್ಟಿಡ್ಸ್ ಆರ್ ಕಂಟೈನಿಂಗ್ ಗ್ರೀನ್ ಪಿಗ್ಮೆಂಟ್, ದೇ ಆರ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್. ಇಲ್ಲ ಅಂತ ಹೇಳಿದ್ರಿ, ಇಫ್ ದೇರ್ ಇಸ್ ನೋ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಪ್ಲಾಸ್ಟಿಡ್, ವಿ ಯೂಸ್ ಟು ಕಾಲ್ ದೆಮ್ ಆಸ್ ಎ ಲ್ಯೂಕೋಪ್ಲಾಸ್ಟ್ ಪ್ರೆಸೆಂಟ್ ಇನ್ ಸಮ್ ಸ್ಟೆಮ್ ಆಸ್ ವೆಲ್ ಆಸ್ ಇನ್ ರೂಟ್. ಯಾಕೆಂದ್ರೆ ಅಲ್ಲಿ ಸನ್ಲೈಟ್ ಇರೋದಿಲ್ಲ, ಕ್ಲೋರೋಫಿಲ್ ಇರೋದಿಲ್ಲ, ಅದಕ್ಕಾಗಿ ಇದು ಕಲರ್ಲೆಸ್ ಆಗಿರುತ್ತೆ. ಬ್ರೌನ್ ಕಲರ್, ಪೇಲ್ ಬ್ರೌನ್ ಕಲರ್ ಆರ್ ವೈಟ್ ಕಲರ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಹೆಲ್ಪ್ಸ್ ಇನ್ ಫೋಟೋಸಿಂಥೆಸಿಸ್.
photosynthesis by trapping the sunlight ಅನ್ನ ಟ್ರ್ಯಾಪ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಗಾಲ್ಜಿ apparatus, it is responsible for modified and also packaging of the substances so formed from the endoplasmic reticulum. ಸೊ ಹಾಗಾಗಿ ಸಿಂಪಲ್ ಆಗಿ ಬರೆಯೋಣ. ಸೊ modification, okay, modify and package the substances formed from the ಯಾವುದರಿಂದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಆಲ್ಮೋಸ್ಟ್ ಏನಾಗಿರುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪಕ್ಕದಲ್ಲಿ ಏನಾಗಿರುತ್ತೆ, ಗಾಲ್ಜಿ ಕಾಂಪ್ಲೆಕ್ಸ್ಗಳಿರುತ್ತೆ. ಬಿಕಾಸ್ ಟು ಇಲ್ಲಿ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ, ಲಿಪಿಡ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ಮಾಡಿಫೈ ಮಾಡಿ ಪ್ಯಾಕೇಜ್ ಮಾಡೋದು ಯಾವುದು, ಗಾಲ್ಜಿ ಅಪ್ಯಾರಿಟಸ್. ಅದಕ್ಕೆ ಇದನ್ನ ಕೆಮಿಕಲ್ ಫ್ಯಾಕ್ಟರಿ ಅಂತ ಕೂಡ ಹೇಳ್ತಾರೆ. ಓಕೆ, ನೆಕ್ಸ್ಟ್ ರೈಬೋಸೋಮ್ಸ್, ದೇ ಹೆಲ್ಪ್ಸ್ ಇನ್ ಪ್ರೋಟೀನ್ ಪ್ರೊಡಕ್ಷನ್. ಸೊ ಯು ಕ್ಯಾನ್ ಸೇ ದೇ ಆರ್ ದ protein factories of the cell. Protein factories. Okay, next lysosomes, they are suicide bag of the cell. You can say suicide bags of the cell. So ಯಾಕೆ ಆ ಥರ ಕರೀತಾರೆ ಇನ್ ಡೀಟೇಲ್ ಆಗಿ ನೀವು ಹೈಯರ್ ಕ್ಲಾಸಲ್ಲಿ ಮತ್ತು 9th ಅಲ್ಲೂ ಕೂಡ ತಿಳ್ಕೊಳ್ತೀರಾ. ಆದರೆ ಯಾಕೆ ಅಂತ ಹೇಳಿದ್ರೆ, ವೆನ್ ದ ಸೆಲ್ ಈಸ್ ಬಿಕಮ್ ಓಲ್ಡ್, ಅದು ಓಲ್ಡ್ ಆದರೆ, ಟೋರ್ನ್ ಆದರೆ, ಓರ್ನ್ ಆದರೆ, ಅಂದರೆ ಡ್ಯಾಮೇಜ್ ಆದರೆ, ಸೊ ದಿಸ್ ಪ್ರೊಡ್ಯೂಸಸ್ ಎ ಕೈಂಡ್ ಆಫ್ ಎನ್ ಎನ್ಸೈಮ್, ಓಕೆ, ದಟ್ ಡೆಸ್ಟ್ರಾಯ್ಸ್ ದ ಹೋಲ್ ಸೆಲ್. ಓಕೆ, ಇದೊಂಥರ ಸೋಲ್ಜರ್ ಇದ್ದ ಹಾಗೆ. ಈ ಯಾವುದಾದ್ರೂ ಸೆಲ್ಲು ಓಲ್ಡ್ ಆದರೆ, ಡ್ಯಾಮೇಜ್ ಆಗಿಬಿಟ್ರೆ ತನ್ನನ್ನು ತಾನೇ ಏನಾಗುತ್ತೆ, ಡೆಸ್ಟ್ರಾ ಮಾಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಲೈಸೋಸೋಮ್ ಅಂತ ಹೇಳಿ. ಸೆಂಟ್ರೋಸೋಮ್, ಯು ನೋ ದೇ ಆರ್ ಆಲ್ಸೋ ಕಾಲ್ಡ್ ಸೆಂಟ್ರಿಯೋಲ್. ಓಕೆ, ಹೆಲ್ಪ್ಸ್ ಇನ್, ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ, ಯು ನೋ ದಟ್ ಈಸ್ ಕ್ಲೀವೇಜ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಸೆಲ್ ಡಿವಿಷನ್ಗೆ ಸಹಾಯ ಮಾಡುತ್ತೆ. ಸೊ ಮೋಸ್ಟ್ ಆಗಿ ಇವೆಲ್ಲವೂ ಕೂಡ ಅನಿಮಲ್ಸ್ ಅಲ್ಲೇ ಇರುತ್ತೆ. ಸೆಂಟ್ರಿಯೋಲ್ಸ್ ಆರ್ ಪ್ರೆಸೆಂಟ್ ಇನ್ ಅನಿಮಲ್ಸ್. ಇನ್ನು ವ್ಯಾಕ್ಯೂಲ್ಗಳಿಗೆ ಬಂದರೆ, ಸೊ ದಟ್ ಸ್ಟೋರ್ಸ್ ದ ಸಬ್ಸ್ಟೆನ್ಸಸ್. ಸೊ ವ್ಯಾಕ್ಯೂಲ್ಸ್ ಆರ್ ಲಾರ್ಜರ್ ಇನ್ ಪ್ಲಾಂಟ್ ಸೆಲ್, ಸ್ಮಾಲರ್ ಇನ್ ಅನಿಮಲ್ ಸೆಲ್. ಓಕೆ, ಲಾರ್ಜರ್ ಇನ್ ಪ್ಲಾಂಟ್ ಸೆಲ್ ಬಟ್ ಫ್ಯೂ ಇನ್ ನಂಬರ್, ಕಡಿಮೆ ಇರುತ್ತೆ. ಬಟ್ ಅನಿಮಲ್ ಸೆಲ್ಗಳಿಗೆ ಬಂದಾಗ ಲಾರ್ಜರ್ ಇನ್ ನಂಬರ್, ಸ್ಮಾಲರ್ ಇನ್ ಸೈಜ್ ಅಂತ ಹೇಳ್ತೀವಿ. ಸೊ ದಟ್ ವ್ಯಾಕ್ಯೂಲ್ಸ್ ದಟ್ ಸ್ಟೋರ್ಸ್ ದ ವೇಸ್ಟ್ ಸಬ್ಸ್ಟೆನ್ಸಸ್, okay, substances, and these are the different organelles and function. ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ಹೇಳಿರೋದು. ಇನ್ನ ಡೀಟೇಲ್ಡ್ ಆಗಿ ನಾವು ಈಗ ಹೈಯರ್ ಕ್ಲಾಸ್ಗಳಿಗೆ ಬಂದಾಗ ಗಾಲ್ಜಿ ಕಾಂಪ್ಲೆಕ್ಸ್ ಎಷ್ಟು ಲೇಯರ್ಗಳಿರುತ್ತೆ, ಯಾರು ಡಿಸ್ಕವರ್ ಮಾಡಿದ್ದು, ಅದ್ರ ಫಂಕ್ಷನ್ ಏನು, ಯಾವ ಥರ ಅದು ಪ್ಯಾಕೇಜ್ ಮತ್ತೆ ಮಾಡಿಫೈ ಮಾಡುತ್ತೆ. ಸೊ ಅದೇ ಥರ ಮೈಟೋಕಾಂಡ್ರಿಯಾ. ಸೊ ಕ್ಲಾಸ್ 11 ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ತೀವಿ. ಅದಕ್ಕೆ ಹೇಳಿದ್ದು ಬೇಸಿಕ್ ಇದು, ಎಲ್ಲೂ ಕೂಡ ತಿಳ್ಕೊಳ್ತೀರಾ ನೀವು ಇದನ್ನು. ಓಕೆ, ಕ್ಲಾಸ್ 11 ಕಲ್ತ್ರಿ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ 12th ಮುಗಿದ್ಮೇಲೆ. ಸೊ ಅದಕ್ಕೋಸ್ಕರ ಅಲ್ಲಿ ಡಬಲ್ ಲೇಯರ್ಡ್ ಮೆಂಬ್ರೇನ್, ಕ್ರಿಸ್ಟೆ, ಸ್ಟ್ರೋಮಾ ಇಸ್ ಪ್ರೆಸೆಂಟ್. ಓಕೆ, ಆರ್ ಯು ಕ್ಯಾನ್ ಸೇ ಮ್ಯಾಟ್ರಿಕ್ಸ್ ಇಸ್ ಪ್ರೆಸೆಂಟ್ ದೇರ್. ಆ ಕ್ರಿಸ್ಟೆಲ್ ಏನಾಗುತ್ತೆ, ಎಲ್ಲಿ ATP ಜನರೇಟ್ ಆಗುತ್ತೆ, ಅದನ್ನೆಲ್ಲ ನೀವು ನೆಕ್ಸ್ಟ್ ಎಲ್ಲ ತಿಳ್ಕೊಳ್ತೀರಾ. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ಕಾಂಪೋನೆಂಟ್ಸ್ಗೆ ಬರೋಣ. ಈಗ ಒಂದು ಸೆಲ್ ಇದೆ, ಆ ಸೆಲ್ಲಲ್ಲಿ ಆರ್ಗೆನೆಲ್ಸ್, ಅಂದರೆ ಕಾಂಪೋನೆಂಟ್, ದೀಸ್ ಆರ್ ದ ಕಾಂಪೋನೆಂಟ್. ಓಕೆ, ಕಾಂಪೋನೆಂಟ್ ಏನಿದೆ ಮತ್ತು ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೋಬೇಕು. ದ ಮೋಸ್ಟ್ ಅಬೌಂಡೆಂಟ್ ಕಾಂಪೋನೆಂಟ್ ಪ್ರೆಸೆಂಟ್ ಇನ್ ಎ ಲಿವಿಂಗ್ ಸೆಲ್ ಈಸ್ ವಾಟರ್. ದಿಸ್ ದ ಮೋಸ್ಟ್ ಅಬೌಂಡೆಂಟ್, ತುಂಬ ಜಾಸ್ತಿ ಇರೋದು. 70 to 90% ಆಫ್ ವಾಟರ್ ಪ್ರೆಸೆಂಟ್ ಇನ್ ಎ ಸೆಲ್ ಒಂದು. ಸೆಕೆಂಡ್ ಒನ್, ದ ಸೆಕೆಂಡ್ ಮೋಸ್ಟ್ ಅಬೌಂಡೆಂಟ್ ಈಸ್ ದ ಪ್ರೋಟೀನ್. ಅಬೌಟ್ 10 to 15% ಆಫ್ ಪ್ರೋಟೀನ್ ಇಸ್ ಪ್ರೆಸೆಂಟ್ ಇನ್ ಎ ಲಿವಿಂಗ್ ಸೆಲ್. ಲೈಕ್ವೈಸ್ ಕಾರ್ಬೋಹೈಡ್ರೇಟ್ 3%, ಲಿಪಿಡ್ 2%. ಎಲ್ಲಿರುತ್ತೆ ಸರ್ ಲಿಪಿಡ್? ಸೊ ದಟ್ಸ್ ಪ್ರೆಸೆಂಟ್ ಇನ್ ಸೆಲ್ ಮೆಂಬ್ರೇನ್. ಇದು ಸೆಲ್ ಮೆಂಬ್ರೇನಲ್ಲಿ ಇರುತ್ತೆ, ಹೌದಾ? ಅಂದರೆ ಈಗ ನಿಮ್ಗೆ ಗೊತ್ತು, ಸೆಲ್ ಮೆಂಬ್ರೇನ್ ಇಸ್ ಮೇಡ್ ಅಪ್ ಆಫ್ ಲಿಪಿಡ್. ಅದನ್ನು ಬೈಲೇಯರ್ಡ್ ಲಿಪಿಡ್ ಅಂತ ಹೇಳ್ತೀವಿ. ಸೊ ಅಲ್ಲಿರುತ್ತೆ ನ್ಯೂಕ್ಲಿಯಿಕ್ ಆಸಿಡ್ಸ್. ಸೊ ದಟ್ಸ್ ನಥಿಂಗ್ ಬಟ್ ಜೆನೆಟಿಕ್ ಮೆಟೀರಿಯಲ್ ಕಾಮನ್ಲಿ ಕಾಲ್ಡ್ DNA and RNA. ಅಬೌಟ್ 5 to 7% ಕ್ರೋಮೋಸೋಮ್ಸ್ಗಳು ಎಷ್ಟಿರುತ್ತೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಅಯಾನ್ಸ್, ಬೇಕಾದಷ್ಟು ಅಯಾನ್ಸ್ಗಳಿರುತ್ತೆ. ಸೊ ದಟ್ ನೀಡ್ಸ್ ಟು ಕ್ರಿಯೇಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಫಾರ್ ದ ಎಕ್ಸ್ಚೇಂಜ್ ಆಫ್ ಸಬ್ಸ್ಟೆನ್ಸಸ್, ಫೆಸಿಲಿಟೇಟೆಡ್ ಟ್ರಾನ್ಸ್ಫರ್, ವಾಟ್ ಈಸ್ ದಟ್, ಟ್ರಾನ್ಸ್ಪೋರ್ಟೇಷನ್ ಅಥವಾ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಆಗಬೇಕು ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಕ್ರಿಯೇಟ್ ಆಗಬೇಕು ಅಂದರೆ ಅಯಾನ್ಸ್ಗಳಿರಬೇಕು. ಸೊ ಹಾಗಾಗಿ ಇಷ್ಟು ಕಾಂಪೊನೆಂಟ್ಸ್ಗಳು. ಮೋಸ್ಟ್ ಅಬೌಂಡೆಂಟ್ ಈಸ್ ವಾಟರ್ 70 to 90, ಬಟ್ ನಮ್ಮ ಬಾಡಿಯಲ್ಲಿ ಇರೋದು 70% ಆಫ್ ವಾಟರ್. ಸೆಲ್ ಒಳಗಡೆ ಇರೋದು 70 to 90% ಆಫ್ ವಾಟರ್. ಸೆಕೆಂಡ್ ಮೋಸ್ಟ್ ಅಬೌಂಡೆಂಟ್ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ಅ ಸೆಲ್ ಈಸ್ ದಟ್ ಈಸ್ ಪ್ರೋಟೀನ್. ಸೊ ಅದಾದಮೇಲೆ ನೆಕ್ಸ್ಟ್ ನ್ಯೂಕ್ಲಿಯಿಕ್ ಆಸಿಡ್, ನೆಕ್ಸ್ಟು ಕಾರ್ಬೋಹೈಡ್ರೇಟ್, ಲಿಪಿಡ್, ಅಯಾನ್, ಆ ಥರ ಹೋಗುತ್ತೆ. ಸೊ ದೀಸ್ ಆರ್ ದ ಕಾಂಪೊನೆಂಟ್ಸ್. ಸಿ, ದಿಸ್ ಇಸ್ ವೆರಿ ಬೇಸಿಕ್ ಐ ಹ್ಯಾವ್ ಟೇಕನ್.
ಸೊ ಏನೇನು ತಿಳ್ಕೊಂಡು ಹಾಗೆ ಒಂದ್ಸಲ ಗ್ಲಾನ್ಸ್ ಮಾಡ್ತೀರಾ? ಎಸ್, ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ the definition of the cell, what is the cell, the meaning of cell, next history of the cell, Robert Hooke and Leeuwenhoek, microscope, living cell, ಈ ಕಾಂಪೊನೆಂಟ್ಸ್ಗಳು. ಸೊ ಅದಾದ್ಮೇಲೆ ಸೊ ಸೆಲ್, ಟೈಪ್ಸ್ ಆಫ್ ಸೆಲ್, ಪ್ರೊಕ್ಯಾರಿಯೋಟ್ ಅಂಡ್ ಯೂಕ್ಯಾರಿಯೋಟ್. ಸೊ ಆಫ್ಟರ್ ದಟ್ ಲಿವಿಂಗ್ ಕಾಂಪೊನೆಂಟ್ಸ್ ಆಫ್ ದ ಸೆಲ್ ಕಾಲ್ಡ್ ಆರ್ಗನೆಲ್ಸ್. ಯಾವ್ಯಾವ ಆರ್ಗನೆಲ್ಸ್ಗಳಿರುತ್ತೆ, ಸೊ ಆರ್ಗನೆಲ್ಸ್ದು ಫಂಕ್ಷನ್ ಏನು ತಿಳ್ಕೊಂಡು, ವಾಟ್ ಆರ್ ದ ಕಾಂಪೊನೆಂಟ್ಸ್ ಪ್ರೆಸೆಂಟ್, ಮೋಸ್ಟ್ ಅಬೌಂಡೆಂಟ್, ಸೆಕೆಂಡ್ ಮೋಸ್ಟ್ ಅಬೌಂಡೆಂಟ್, ವಾಟರ್, ಪ್ರೋಟೀನ್, ಲಿಪಿಡ್, ಕಾರ್ಬೋಹೈಡ್ರೇಟ್, ಇದೆಲ್ಲ ತಿಳ್ಕೊಂಡು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ ಜೊತೆ ತಿಳ್ಕೊಳ್ಳೋಣ. ಆ್ಯಂಡ್ ವಾಟ್ ಎವರ್ ವಿ ಆರ್ ಟೀಚಿಂಗ್ ಇನ್ ದಿಸ್ ಸೀರೀಸ್ ಆಲ್ ಆರ್ ಇಂಪಾರ್ಟೆಂಟ್ ಫಾರ್ ಆಲ್ ದ ಲೆವೆಲ್. ಎಲ್ಲ ಲೆವೆಲ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಅದು 9th 10th ಕ್ಲಾಸ್ 11 12 ಹಾಗೆಲ್ಲ ಅನ್ಕೊಂಬೇಡಿ. ಜಸ್ಟ್ ವಾಚ್ ದೀಸ್ ವಿಡಿಯೋಸ್ ಆ್ಯಂಡ್ ಯು ವಿಲ್ ಗೆಟ್ ಸಮ್ ಇನ್ಫಾರ್ಮೇಷನ್, ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಹ್ಯಾವ್ ಎ ನೈಸ್ ಡೇ.